ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ನಿಮ್ಗಾಳೆ ಗೊತ್ತಿರುವಾಗೆ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಸು ನಿಮಗೆ UG ಸೀಟ್ ಬಗ್ಗೆ ನಾನು ಇಲ್ಲಿ ಕಾಣಿಸ್ತಿದ್ದೆ ನೋಡಿರಿ. CT ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ನಿಮಗೆ ಒಂದು ಚಾಲನ್ನ ಡೌ ಮಾಡ್ಕೋಬೇಕು ಅಂತಂದರೆ ಮೊದಲು ಚಾಯ್ಸ್ ಎಂಟ್ರಿ ಲಿಂಕ್ ಅನ್ನೋದು ಬಿಡೋಕಂತ ಬಿಟ್ಟಿದ್ದಾರೆ. ಈಗಾಗಲೇ ನಿಮಗೆ ಸೀಟ್ ನಂಬರ್ ಹಾಕಿಬಿಟ್ಟು ಲಾಗಿನ್ ಹಾಕೋದು ಹೇಗೆ ಅಂತ ಗೊತ್ತಿದೆಯಾ. ಲಾಗಿನ್ ಹಾಕಿದ ತಕ್ಷಣ ಏನಪ್ಪ ಅಂದರೆ ಈ ರೀತಿ ನಿಮಗೆ ಬರ್ತದೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಫೀಚರ್ ಏನಪ್ಪ ಅಂದರೆ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಕಾಣಿಸ್ತಿದೆ. ಚಾಯ್ಸ್ ಎಂಟ್ರಿ ಫಸ್ಟ್ ಮಾಡಬೇಕಾಗ್ತದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಹೋದ ಸರ್ತಿ ಯಾರೆಲ್ಲ ಚಾಯ್ಸ್ 2 ಕೊಟ್ಟು ಆಲ್ರೆಡಿ ಬಂದಿತ್ತಂದರೆ ನಿಮಗೆ ನೋಡಿರಿ ಈಗ ಅಡ್ಮಿಷನ್ ಮಾಡಿಸ್ಕೋಬೇಕಾ ಅನ್ನೋದು ನಿಮಗೆ ಬೆಟರ್ ಇರ್ತದೆ. ಓಕೆ, ಚಾಯ್ಸ್ ಎಂಟ್ರಿ ಮಾಡ್ಕೋರಿ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ 4 ಚಾಯ್ಸ್ ಅನ್ನೋದು ಬರ್ತವೆ. ನೀವು ಸಿಂಪಲ್ ಆಗಿ ಚಾಯ್ಸ್ ಎಂಟ್ರಿ ಬಗ್ಗೆ ನೀವು ಆಳೆ ಹೇಳಿದ್ದೀನಿ. ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಮಾಡಿಸ್ಕೋಬೇಕಾಗ್ತದೆ. ಆ್ಯಂಡ್ ಚಾಯ್ಸ್ 2 ಕೊಟ್ಟರೆ ಹೋಲ್ಡ್ ಇಟ್ಕೋಬೇಕು ಆ್ಯಂಡ್ ದುಡ್ಡು ಕೂಡ ಕಟ್ಟಬೇಕು. ನೆನ್ಪಿಟ್ಕೋರಿ, ನಿಮಗೂ ಕೂಡ ಒಂದು ಚಾಲನ ಡೌನ್ ಆಗುತ್ತೆ ಚಾಯ್ಸ್ 2 ಕೊಟ್ಟರು ಕೂಡ. ಬಟ್ ಚಾಯ್ಸ್ 3 ಕೊಟ್ಟರೆ ಏನಾಗುತ್ತೆ ಅಂದರೆ ಇಷ್ಟೇ ಇರೋ ಕಾಲೇಜ್, ಅದು ಸಿಕ್ಕಿರೋ ಕಾಲೇಜು ಬೇಡ ಅಂತ ಅರ್ಥ. ಡೈರೆಕ್ಟಾಗಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ತಾರೆ. ಓಕೆ, ಆ್ಯಂಡ್ ಇವಾಗ ಏನಪ್ಪ ಅಂದರೆ ನೆಕ್ಸ್ಟ್ ಒಂದು ಮಾತಾಡೋದನ್ನ ಚಾಯ್ಸ್ 4 ಕೊಟ್ಟರೆ ಎಕ್ಸಿಟ್ ಆಗ್ತಾರೆ ಸಿಂಪಲ್ ಆಗಿ. ಓಕೆ, ಈ ಒಂದು ಸ್ಟೂಡೆಂಟ್ಸ್ ಬಗ್ಗೆ ಇಲ್ಲೆಲ್ಲ ಕಾಣಿಸ್ತಿದೆ ನೋಡಿರಿ. ಯಾವ ಚಾಯ್ಸ್ ಎಂಟ್ರಿ ಮಾಡ್ತಾರೋ ನಿಮಗೆ ಬಿಟ್ಟಿದ್ದು. ಓಕೆ, ಚಾಯ್ಸ್ 1 ಕೊಡ್ತಿರೋ, ಚಾಯ್ಸ್ 2 ಕೊಡ್ತಿರೋ ಆ್ಯಂಡ್ ಚಾಯ್ಸ್ 3, 4 ಅಥವಾ ಯಾವುದಾದ್ರು ಕೊಡೋರಿ ನಿಮಗೆ ಬಿಟ್ಟಿದ್ದು. ಬಟ್ ಈ ಒಂದು ಸ್ಟೂಡೆಂಟ್ ನನಗೆ ಹೇಳ್ದು, ಅಣ್ಣ ನನ್ನ ಕೇಯಿಂದ ನನಗೆ ಸಾಕಾಗಿಬಿಟ್ಟಿದೆ, ಎಕ್ಸಿಟ್ ಆಗಬೇಕಾಗಿದೆ, ಎಕ್ಸಿಟ್ ಮಾಡಿಕೊಡಿ ಅಂತ ಹೇಳಿದ್ರೆ ನಾನು ಇನ್ನೊಂದು ಟೈಮ್ ಅವ್ರಿಗೆ ಕನ್ಫರ್ಮೇಷನ್ ಮಾಡ್ಕೊತೀನಿ. ಯಾಕಂದರೆ ಸುಮ್ಕೆ ಸಡನ್ನಾಗಿ ಕೊಟ್ಬಿಟ್ರೆ ಇದಾಗುತ್ತೆ ಅನ್ನೋಕ್ಕೆ ನಾನು ಲೈವ್ ಡೆಮೋದಲ್ಲಿ ಮಾಡಲ್ಲ. ಈಗ ಯಾಕಂದರೆ ಚಾಯ್ಸ್ 4 ಕೊಟ್ಟು ಸಬ್ಮಿಟ್ ಕೊಟ್ಬಿಟ್ರೆ ಎಕ್ಸಿಟ್ ಆಗಿಬಿಡ್ತೀವಿ. ಸರಿನಾ, ಸದ್ಯಕ್ಕೆ ಬೇಡ. ನೀವು ಇನ್ ಕೇಸ್ ಚಾಯ್ಸ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟ ತಕ್ಷಣ ಏನಪ್ಪ ಅಂದರೆ ಇಲ್ಲಿ ಚಾಲನ್ ಅನ್ನೋದು ಇಲ್ಲಿ ಬರ್ತದೆ. ಓಕೆ, ಚಾಲನ್ ಡೌನ್ ಅಂತ ಬರ್ತದೆ. ಓಕೆ, ಚಾಲನ್ನ ಇದ್ರ ಕೆಳಗಡೆ ಡೌನ್ ಮಾಡ್ಕೊಂಡು ಹೋಗ್ಬಿಟ್ಟು ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಟಿರಿ. ಓಕೆ, ಆನ್ಲೈನ್ ಪೇಮೆಂಟ್ ಮಾಡೋಕ್ಕೋಗ್ಬಿಟ್ರಿ ಪ್ಲೀಸ್. ನೀವು ಪದೇ ಹೇಳ್ತಿದ್ದೀನಿ, ಆದಷ್ಟು ಏನು ಮಾಡಿರತ್ತಂದರೆ ನಿಮ್ಮ ಒಂದು ಯಾವುದಾದ್ರೂ ಬ್ಯಾಂಕ್, ಓಕೆ, ನಿಮಗೆ 3 ಬ್ಯಾಂಕ್ ತೋರಿಸ್ತದೆ. ಚಾಲನ್ ಡೌನ್ ಮಾಡ್ಕೊಳ್ಳುವಾಗ ಯಾವುದಾದ್ರೂ ಒಂದು ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೋರಿ. ಆ ಒಂದು ಬ್ಯಾಂಕ್ ಯಾವುದಾದ್ರೂ, ಓಕೆ, ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಕೆನರಾ ಬ್ಯಾಂಕ್ ಬರ್ಬೋದು ಅಥವಾ ಬ್ಯಾಂಕ್ ಆಫ್ ಬರೋಡಾನೇ ಬರ್ಬೋದು, ಯಾವುದಾದ್ರೂ ಒಂದು ಬ್ಯಾಂಕ್. ಓಕೆ, ಆ ಬ್ಯಾಂಕಿಗೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಂಕ್ ಹೋಗ್ಬಿಟ್ಟು ದುಡ್ಡು ಪೇ ಮಾಡಬೇಕಾಗ್ತದೆ. ಆ್ಯಂಡ್ ದುಡ್ಡು ಪೇ ಮಾಡಿದ ತಕ್ಷಣ ಸ್ವಲ್ಪ ಇಲ್ಲಿ ಅಡ್ಮಿಷನ್ ಆರ್ಡರ್ ಕೂಡ ಬರ್ತದೆ. ಓಕೆ, ಅಡ್ಮಿಷನ್ ಯಾರಿಗೆಲ್ಲ ಚಾಯ್ಸ್ 1 ಕೊಟ್ಟೋರಿಗೆ ಬರ್ತದೆ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಳ್ಳೋಕೆ. ಬಟ್ ಚಾಯ್ಸ್ 2 ಕೊಟ್ಟೋರಿಗೆ ಏನಪ್ಪ ಅಂತಂದರೆ ಅಡ್ಮಿಷನ್ ಆರ್ಡರ್ ಬರಲ್ಲ. ಅದಕ್ಕೆ ಅದನ್ನ ನೆನ್ಬಿಡೋರಿ. ಅದು ಎಷ್ಟು ದುಡ್ಡು ಪೇ ಮಾಡೋದಿರ್ತೋ ಅಷ್ಟು ದುಡ್ಡು ಪೇ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಚಾಯ್ಸ್ 2 ಕೊಟ್ಟರೆ ಎಷ್ಟು ದುಡ್ಡು ಪೇ ಮಾಡೋಕೆ ಅಂತ ಕೇಳಿದ್ರೆ ಅದು ಎಷ್ಟು ಕಾಣಿಸ್ತದೆ ಅಷ್ಟು ಪೇ ಮಾಡಬೇಕು. ಮುಂದೆ ಅದು ಏನಾದ್ರು ಇರ್ತಂದ್ರೆ ಅವ್ರು ಏನಾದ್ರು ರೀಫಂಡ್ ಮಾಡೋದು ಏನಿದ್ರು ಮಾಡ್ತಾರೆ. ಓಕೆ, ಇದಿಷ್ಟು ಸದ್ಯಕ್ಕಂದ್ರೂ ಬಿಟ್ಟಿದ್ದಾರೆ ಲಿಂಕ್. ಇದೊಂದು ಗುಡ್ ನ್ಯೂಸು. ಆ್ಯಂಡ್ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಇದು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಆಫೀಸ್ ಮಾಡಿಫೈ ಮಾಡೋಕ್ಕೆ ಯಾವ ಬಿಡ್ತಾರೆ ಅಂತ ಕೇಳಿದ್ರೆ ಇದು ಸೆಕೆಂಡ್ ರೌಂಡ್ ರಿಸಲ್ಟ್ ಅನ್ನೋದು ಬಂದಿದೆ ಅಲ್ವಾ. ಅಡ್ಮಿಷನ್ ಮುಗಿದ ತಕ್ಷಣ ಏನಪ್ಪ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನೋದು ಬರ್ತದೆ. ಓಕೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅನ್ನೋದು ಆದ ನಂತರ ಓಕೆ, ಸೆಕೆಂಡ್ ರೌಂಡ್ ಎಕ್ಸ್ಟೆಂಡೆಡ್ ಆಪ್ಷನ್ ಎಂಟ್ರಿ ವಾಪಸ್ ಬಿಡ್ತಾರೆ. ಓಕೆ, ಅಂದರೆ ಸೆಕೆಂಡ್ ರೌಂಡು ರಿಸಲ್ಟ್ ಅಂತ ಬಂದಿದೆ, ಅಡ್ಮಿಷನ್ ಮಾಡಿಸ್ಕೊಂತಾರೆ. ಅಡ್ಮಿಷನ್ ಆದ ನಂತರ ಏನಪ್ಪ ಅಂದರೆ ನಿಮ್ಗೆ ವಾಪಸ್ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಅವಾಗ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ತೋರಿಸ್ತಾರೆ, ವಾಪಸ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸರಿನಾ, ಇದಿಷ್ಟು ಸದ್ಯಕ್ಕಿರುವಂಥ ಅಪ್ಡೇಟು. ಇವಾಗೇನು ನಿಮ್ಮ ಸಿಂಪಲ್ ಆಗಿ ಹೇಳೋದಂತಂದರೆ ಈಗ ಹೋಗಿಬಿಟ್ಟು ಚಾಯ್ಸ್ ಎಂಟ್ರಿ ಮಾಡಿರಿ. ಯಾವ ಚಾಯ್ಸ್ ಎಂಟ್ರಿ ಮಾಡ್ಕೊಂತಾರೆ ನಿಮಗೆ ಬಿಡಿದ್ದು. ಚಾಯ್ಸ್ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಒಂದು ಚಾಯ್ಸ್ ಎಂಟ್ರಿ ಮಾಡಿದ ತಕ್ಷಣ ಒಂದು ಚಾಲನ್ ಬರ್ತದೆ. ಒಂದು ಚಾಲನ್ ತೊಗೊಂಡೋಗ್ಬಿಟ್ಟು ಯಾರಿಗಪ್ಪ ಚಾಯ್ಸ್ 1 ಚಾಯ್ಸ್ 2 ಕೊಟ್ಟರೆ ಚಾಲನ್ ಬರ್ತದೆ. ಹೋಗ್ಬಿಟ್ಟು ದುಡ್ಡು ಪೇ ಮಾಡಿರಿ. ಅದಾದ ನಂತರ ಚಾಯ್ಸ್ 1 ಕೊಟ್ಟವ್ರು ಮಾತ್ರ ಅಡ್ಮಿಷನ್ ಆರ್ಡರ್ ಬರ್ತದೆ. ನೀವು ಹೋಗಿ ಅಡ್ಮಿಷನ್ ಮಾಡಿಸ್ಕೋಬೇಕು ವಿತಿನ್ 26. ಓಕೆ, 26 ಒಳಗೆ ಏನಪ್ಪ ಅಂದರೆ ಅಡ್ಮಿಷನ್ ಆರ್ಡರ್ ಅನ್ನೋದು. ಓಕೆ, ಅಡ್ಮಿಷನ್ ಆರ್ಡರ್ ಮಾಡ್ಕೋಬೇಕು. ಅಡ್ಮಿಷನ್ ಆರ್ಡರ್ ತೊಗೊಂಡು ವಿತ್ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂತಂದು ಕಮೆಂಟ್ ಬಾಕ್ಸಲ್ಲಿ ಫಿಲ್ ಮಾಡಿರ್ತೀವಿ. ಹೋಗ್ಬಿಟ್ಟು ಕಮೆಂಟ್ ನೋಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ವಿತ್ ಅಡ್ಮಿಷನ್ ಆರ್ಡರ್ ತೊಗೊಂಡೋಗಿ ವಿತಿನ್ 26 ಇದೆ ಅಂದರೆ ಇನ್ನೂ 26ವರೆಗೂ ಟೈಮ್ ಇದೆ. ಸೊ ಬೇಗ ಕೆಲಸ ಮಾಡ್ಕೊರಿ. ಆ್ಯಂಡ್ ಈವ್ನಿಂಗ್ ನಿಮ್ಗೆ ಲೈವ್ ಬರ್ತೀನಿ. ನೀವು ಭಾಳ ಅಂದರೆ ತುಂಬ ಬಿಸಿ ಇದ್ದೀನಿ ನಾನು, ಹಂಗಾಗ್ಬಿಟ್ಟು ಈವ್ನಿಂಗ್ ಬರ್ತೀನಿ. ಎಲ್ಲರೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.